ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮಗೊಳ್ಳೆಯ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಮನಸಾಕ್ಷಿ ಮತ್ತು ಸಾಕ್ಷಿ ಇವುಗಳನ್ನು ನಾವು ಅನುದಿನವೂ ಕಾಯ್ದುಕೊಳ್ಳಬೇಕೆಂಬುದಾಗಿ ಅಪೊಸ್ತಲನಾದಂಥ ಪೌಲ ಕೊರಿಂಥ ಸಭೆಗಳಲ್ಲಿ ಬರೆಯುವಾಗ ಬರೀತಾರೆ. ಅಪೊಸ್ತಲರ ಪತ್ರಿಕೆಗಳು 13ನೇ ಅಧ್ಯಾಯ 22 ನೋಡುವುದಾದರೆ, ತರುವಾಯ ಆತನು ಅವನನ್ನು ತೆಗೆದು ಹಾಕಿ ದಾವೀದನು ಅವರ ಅರಸನಾಗಿರುವಂತೆ ಎಬ್ಬಿಸಿದನು. ಇಲ್ಲಿ ಗಮನಿಸಿ, ದೇವರ ವಿರುದ್ಧವಾಗಿ ನಾವು ನಿರಂತರವಾಗಿದ್ದರೆ ದೇವರು ನಮ್ಮನ್ನು ಆ ಸ್ಥಾನದಿಂದ ತೆಗೆದು ಬಿಡುತ್ತಾನೆ. ಇಲ್ಲಿ ಅದೇ ಆಗಿತ್ತು. ಅವನನ್ನು ತೆಗೆದು ಹಾಕಿ ಅಲ್ಲಿ ದಾವೀದನನ್ನು ಅರಸನಾಗುವಂತೆ ಎಬ್ಬಿಸ್ತಾನೆ. ಇದಲ್ಲದೆ ಆತನು ಅವನ ವಿಷಯದಲ್ಲಿ ಸಾಕ್ಷಿ ಕೊಟ್ಟನು. ಗಮನಿಸಿ, ಅವನ ವಿಷಯದಲ್ಲಿ ಸಾಕ್ಷಿಯನ್ನು ಕೊಡುತ್ತಾನೆ. ನಾನು ಇಷಾಯನ ಮಗನಾದ ದಾವೀದನನ್ನು ಕಂಡುಕೊಂಡೆನೋ, ಅವನು ನನ್ನ ಹೃದಯವು ಒಪ್ಪುವ ಮನುಷ್ಯನು. ಇದು ಗಮನಿಸಿ, ಒಂದು ಸಾಕ್ಷಿಯನ್ನು ಕೊಡುವುದರ ಜೊತೆಗೆ ಇಲ್ಲಿ ಇಷಾಯನ ಮಗನಾದಂಥ ದಾವೀದನನ್ನು ಕಂಡುಕೊಳ್ತೇನೆ, ಅವನು ನನ್ನ ಹೃದಯವನ್ನು ಒಪ್ಪುವಂತಹ ಮನುಷ್ಯ ಎಂಬುದಾಗಿ ನಾವು ಇಲ್ಲಿ ಗ್ರಹಿಸ್ತೇವೆ. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳಲ್ಲಿ ನೋಡೋದಾದರೆ ದಾವೀದನೇನಾಗಿದ್ದ? ದೇವರ ಹೃದಯಕ್ಕೆ ಒಪ್ಪಿಗೆಯಾಗುವಂಥ ಮನುಷ್ಯನಾಗಿದ್ದ. ಪ್ರಿಯರೇ, ಇವತ್ತು ಯೇಸುವಿನಲ್ಲಿ ನಾವು ಹೊಸದಾಗಿ ಸೃಷ್ಟಿಯಾಗಿದ್ದೇವೆ ಎಂಬುದಕ್ಕೆ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಬುದ್ಧಿಹೀನನಾಗಿ ನಡೆಯಬೇಡ ಎಂಬುದಾಗಿ ಎಫೆಸ ಪತ್ರಿಕೆಯಲ್ಲಿ ಬರೀತಾರೆ. ತನ್ನ ಜೀವಿತಕ್ಕಾಗಿ ಕರ್ತನ ಚಿತ್ತವೇನೆಂದು ವಿಚಾರಿಸಿಕೊಳ್ಳಬೇಕೆಂದು ಅವರು ಪ್ರೋತ್ಸಾಹಿಸ್ತಾರೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10, 5, 17 ನೋಡುವುದಾದರೆ ಅಲ್ಲಿ ದೇವಜನರು ದೇವರ ಚಿತ್ತಾನುಸಾರವಾದಂಥ ಆತ್ಮಿಕ ಜ್ಞಾನವನ್ನು ಹೊಂದಿಕೊಳ್ಳಬೇಕೆಂದು ಆತನು ಪ್ರಾರ್ಥಿಸ್ತಾನೆ. ಅವರು ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಪೂರೈಸಬೇಕೆಂದು ತನ್ನ ಜೊತೆ ಕೆಲಸಗಾರನಾದ ಎಫ್ರಾನನ್ನು ಸಹ ಪ್ರಾರ್ಥಿಸ್ತಾರೆ ಎಂಬುದಾಗಿ ಪೌಲನು ತಿಳಿಸ್ತಾನೆ. 1 ಯೋಹನ 2ನೇ ಅಧ್ಯಾಯ 17 ನಾವು ನೋಡೋದಾದರೆ, ಯಾರು ದೇವರ ಚಿತ್ತವನ್ನು ನೆರವೇರಿಸ್ತಾರೋ ಅವರು ಎಂದೆಂದಿಗೂ ಆತನಲ್ಲಿ ಸ್ಥಿರವಾಗಿ ಜೀವಿಸ್ತಾರೆ ಎಂದು ಅಪೊಸ್ತಲರಾದಂಥ ಯೋಹಾನನ್ನು ಬೋಧಿಸ್ತಾನೆ. ಪ್ರಿಯರೇ, ಆತನ ಇಚ್ಛೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಮಾತ್ರವೇ ಆಗಿತ್ತು ಎಂಬುದನ್ನು ನಾವು ಅರಿಯಬೇಕಾಗಿದೆ. ದೇವರ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ ಎಂಬುದಾಗಿ ದಾವೀದನು ಕೀರ್ತನೆಗಳು 48ರಲ್ಲಿ ಬರೀತಾನೆ. ಅಲ್ಲಿ ನಾವು ನೋಡ್ತೇವೆ, ಓ ನನ್ನ ದೇವರೇ, ಓ ನನ್ನ ದೇವರೇ, ನಿಮಗೆ ಮೆಚ್ಚುಗೆಯಾದದ್ದನ್ನು ಮಾಡಲು ಸಂತೋಷಿಸ್ತೇನೆ. ನಿಮಗೆ ಮೆಚ್ಚುಗೆಯಾದದ್ದನ್ನು ಮಾಡಲು ಸಂತೋಷಿಸ್ತೇನೆ. ನಿನ್ನ ನ್ಯಾಯ ಪ್ರಮಾಣವನ್ನು ನನ್ನ ಅಂತರಂಗದಲ್ಲಿ ಅದೇ. ಇಲ್ಲಿ ಆತನ ನ್ಯಾಯ ಪ್ರಮಾಣ ಅಂತರಂಗದಲ್ಲಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆತನಲ್ಲಿ ಪರಿಪೂರ್ಣ ನೀತಿವಂತಿಕೆ ಕರ್ತನಲ್ಲಿದೆ. ಪ್ರಾರ್ಥಿಸಿಕೊಳ್ಳೋಣ. ಅನೇಕ ಪಾಪಗಳನ್ನು ಮನ್ನಿಸುವಂಥ ದೇವರು, ನಮ್ಮ ಪಾಪಗಳನ್ನು ಕಲ್ವರಿ ಶಿಲುಬೆ ಮೇಲೆ ಮನ್ನಿಸುವಂಥ ಏಕೈಕ ದೇವರು ಅದು ಕರ್ತನಾದಂಥ ಯೇಸು ಕ್ರಿಸ್ತನು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ಬೇಡ್ತಾ ಇದ್ದೇವೆ, ನಮ್ಮ ಪಾಪಗಳನ್ನು ಮನ್ನಿಸಿದ್ದೆವು. ಯೇಸುವೆ ಅಪ್ಪ, ಈ ಲೋಕದಲ್ಲಿ ಹೇಗೆ ಜೀವಿಸಬೇಕೆಂಬುದನ್ನು ನಮಗೆ ಕಲಿಸಿಕೊಡು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. 2000 ವರ್ಷಗಳಿಂದ ನಮ್ಮೆಲ್ಲರ ಪಾಪಗಳಿಗಾಗಿ ಕರ್ತನೆ ನೀವು ಸುರಿಸಿದಂಥ ರಕ್ತಕ್ಕಾಗಿ ಕೋಟಿ ಸ್ತೋತ್ರ ಅಪ್ಪ. ಒಪ್ಪಿಸ್ಕೊಡ್ತೇವಯ್ಯ. ನನ್ನ ಪ್ರಾಣ
ಆತ್ಮ ಶರೀರ ಕೇವಲ ನಿಮಗೇ ಸಂತೋಷ. ಆಶೀರ್ವದಿಸು, ಕುಟುಂಬಗಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.